ಸುತ್ತಲೂ ಕಡು ಕತ್ತಲೆ, ಸಾವು ಕೂಡ ಕಣ್ಣು ಮುಚ್ಚಿ ಕುಳಿತಿರುವಂಥ ಭಯಾನಕ ಮೌನ. ಈ ಕಾಡಿನ ಗಾಳಿಯಲ್ಲಿ ಇಂದು ಹಸಿ ಮಣ್ಣಿನ ವಾಸನೆ ಇಲ್ಲ, ಬದಲಿಗೆ ಹಸಿ ರಕ್ತದ ವಾಸನೆ ತುಂಬಿದೆ. ಎತ್ತರದ ಮರಗಳ ನಡುವೆ ಚಂದ್ರನ ಬೆಳಕು ಕೂಡ ಬರಲು ಹೆದರುತ್ತಿದೆ. ಆ ಸ್ಮಶಾನ ಮೌನದಲ್ಲಿ ಕೇಳಿಸುತ್ತಿರುವುದು ಕೇವಲ ಇಬ್ಬರ ಉಸಿರಾಟದ ಸದ್ದು ಮಾತ್ರ. ನೆಲದ ಮೇಲೆ ಅಜಯ್ ಮತ್ತು ಸಾಕ್ಷಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಅಜಯ್ನ ಹಣೆಯಿಂದ ಜಿನುಗುತ್ತಿರುವ ರಕ್ತ ಒಣಗಿದ ಎಲೆಗಳ ಮೇಲೆ ಬಿದ್ದು ಕಪ್ಪಾಗುತ್ತಿದೆ. ಸಾಕ್ಷಿಯ ಕೈಗಳು ಮಣ್ಣನ್ನು ಬಿಗಿಯಾಗಿ ಹಿಡಿದಿವೆ. ಅವಳ ಕಣ್ಣಿನಲ್ಲಿ ಒಂದು ಎಪ್ಪುಗಟ್ಟಿದ ಕಣ್ಣೀರಿನ ಹನಿ ಇದೆ. ಅವರು ಈ ಜಾಗಕ್ಕೆ ಬಂದಿದ್ದು ಆ 3 ವಿಗ್ರಹ ಯಾರದ್ದು ಎಂದು ತಿಳಿಯಲು. ಆದರೆ ಇಲ್ಲಿ ಸಿಕ್ಕಿದ್ದು ಮಾತ್ರ ಕ್ರೂರವಾದ ವಿಧಿ ಬರಹ. ಈ ಸ್ಥಿತಿಗೆ ಅವರನ್ನು ತಂದ ಆ ಮುಖವಾಡದ ಹಿಂದಿರುವ ವ್ಯಕ್ತಿ ಯಾರು? ಆ ಪಾಳು ಬಿದ್ದ ದೇವಸ್ಥಾನದ ಭಾರವಾದ ಕಲ್ಲಿನ ಬಾಗಿಲು ಮುಚ್ಚಿಕೊಂಡಾಗ ಇಡೀ ಪ್ರಪಂಚವೇ ನಿಂತು ಹೋದಂತೆ ಭಾಸವಾಯಿತು. ಕಣ್ಣೆದುರು ನಿಂತಿರುವ ವ್ಯಕ್ತಿಯನ್ನು ಕೂಡ ಕಾಣದಂತಹ ದಟ್ಟ ಕತ್ತಲೆ. ಅಲ್ಲಿನ ಗಾಳಿಗೆ ಸಾವಿರಾರು ವರ್ಷಗಳ ಹಳೆಯ ಮಣ್ಣಿನ ವಾಸನೆ ಇದೆ, ಆದರೆ ಉಸಿರಾಡಲು ಬೇಕಾದ ಜೀವವಾಯುವಿನ ಸುಳಿವೇ ಇಲ್ಲ. ಆ ಕತ್ತಲೆಯಲ್ಲಿ ಮೌನ ಅದೆಷ್ಟು ಗಾಢವಾಗಿತ್ತೆಂದರೆ ಅಜಯ್ ಮತ್ತು ಸಾಕ್ಷಿಯ ಎದೆ ಬಡಿತದ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತಿದೆ. ಸಾಕ್ಷಿಯ ಕೈಗಳು ನಡುಗುತ್ತಿವೆ. ಅವಳು ಅಜಯ್ನ ಭುಜವನ್ನು ಗಟ್ಟಿಯಾಗಿ ಹಿಡಿದಿದ್ದಾಳೆ. ಆ ಹಿಡಿತದಲ್ಲಿ ನನ್ನನ್ನು ಉಳಿಸು ಎನ್ನುವ ಅಸಹಾಯಕ ಆರ್ತನಾದವಿದೆ. ಅವಳ ಉಸಿರಾಟ ಈಗ ಕಮ್ಮಿಯಾಗುತ್ತಿದೆ. ಶ್ವಾಸಕೋಶಗಳು ಗಾಳಿಗಾಗಿ ಹುಡುಕಾಡುತ್ತಿದೆ. ಸಾಕ್ಷಿ ಅಸ್ಪಷ್ಟ ಧ್ವನಿಯಲ್ಲಿ, ಅಜಯ್, ಬಾಗಿಲು ತೆರೆಯುತ್ತಿಲ್ಲ, ನನಗೆ ಎದೆ ಭಾರವಾಗುತ್ತಿದೆ, ಗಾಳಿ ಸಿಗುತ್ತಿಲ್ಲ ಅಜಯ್, ಪ್ಲೀಸ್ ಹೇಗಾದರೂ ಮಾಡಿ ಇಲ್ಲಿಂದ ಆಚೆ ಹೋಗೋಣ, ಇಲ್ಲದಿದ್ದರೆ ನಾವಿಬ್ಬರು ಈ ಮೌನದಲ್ಲೇ ಹೂತು ಹೋಗುತ್ತೇವೆ ಎಂದು ಹೇಳಿದಳು. ಅದನ್ನು ಕೇಳಿಸಿಕೊಂಡು ಅಜಯ್ ಏನನ್ನೂ ಮಾತನಾಡುತ್ತಿಲ್ಲ. ಮಾತಾಡಲು ಶಕ್ತಿಯೂ ಇಲ್ಲ. ಅವನ ಹಣೆಯಿಂದ ಬೆವರಿನ ಹನಿಗಳು ಜಾರಿ ಕಣ್ಣಿಗೆ ಹಿಡಿಯುತ್ತಿವೆ. ಅವನು ಕೆಳಗೆ ಬಿದ್ದಿದ್ದ ಕಲ್ಲುಗಳನ್ನು ಎತ್ತಿಕೊಂಡು ಬಲವಾಗಿ ಒಂದಕ್ಕೊಂದು ಬಡಿಯುತ್ತಿದ್ದಾನೆ. ಕತ್ತಲೆಯಲ್ಲಿ ಸಣ್ಣ ಸಣ್ಣ ಬೆಂಕಿಯ ಕಿಡಿಗಳು ಹುಟ್ಟುತ್ತಿವೆ, ಆದರೆ ಮರುಕ್ಷಣವೇ ಕಣ್ಮರೆಯಾಗುತ್ತಿವೆ. ಅಲ್ಲಿ ಆಮ್ಲಜನಕವೇ ಇಲ್ಲದ ಮೇಲೆ ಬೆಂಕಿ ಹೇಗೆ ತಾನೇ ಉರಿಯಲು ಸಾಧ್ಯ? ಅಜಯ್ನ ಕೈಗಳು ಕಲ್ಲಿನ ಹೊಡೆತಕ್ಕೆ ಗಾಯವಾಗಿದೆ, ರಕ್ತ ಜಿನುಗುತ್ತಿದೆ. ಆದರೆ ಅವನಿಗೆ ನೋವಿಗಿಂತ ಹೆಚ್ಚಾಗಿ ತಾನು ಸೋಲುತ್ತಿದ್ದೇನೆ ಎನ್ನುವ ಭಯ ಕಾಡುತ್ತಿದೆ. ಕಿಡಿಗಳು ಎದ್ದರೂ ಬೆಳಕು ಮೂಡುತ್ತಿಲ್ಲ. ಅಜಯ್ನ ಕೈಗಳಿಂದ ಕಲ್ಲುಗಳು ಕೆಳಗೆ ಜಾರಿದವು. ಇಬ್ಬರ ದೇಹಗಳು ಭಾರವಾದವು. ಸಾಕ್ಷ್ಯ ಹಿಡಿತ ಸಡಿಲವಾಯಿತು. ಅವಳು ಮೆಲ್ಲನೆ ಗೋಡೆಯ ಆಸರೆಯಲ್ಲೇ ಕೆಳಕ್ಕೆ ಜಾರಿದಳು. ಅಜಯ್ ಅವಳನ್ನು ಹಿಡಿಯಲು ಕೈ ಚಾಚಿದ, ಆದರೆ ಅವನ ಕಣ್ಣೆದುರೇ ಕತ್ತಲೆ ಇನ್ನೂ ದಟ್ಟವಾಯಿತು. ಮೆಲ್ಲನೆ ಇಬ್ಬರು ಆ ತಣ್ಣನೆಯ ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದರು. ಆ ಉಸಿರುಗಟ್ಟಿಸುವ ನೆಲಮಾಳಿಗೆಯಲ್ಲಿ ಈಗ ಕೇವಲ ಸಾವಿನ ಕತ್ತಲೆ ಮಾತ್ರ ಮನೆ ಮಾಡಿದೆ. ಇದೇ ಸಮಯದಲ್ಲಿ ಆ ನೆಲಮಾಳಿಗೆ ಯಾವುದೋ ಮೂಲೆಯಲ್ಲಿ ಕಲ್ಲಿನ ವಿಗ್ರಹವೊಂದು ಮೆಲ್ಲನೆ ಅಲುಗಾಡಿದ ಸದ್ದು ಕೇಳಿಸುತ್ತಿದೆ. ಆ ದೇವಸ್ಥಾನದ ಕತ್ತಲೆಯಲ್ಲಿ ಸಾವು ಹತ್ತಿರ ಬಂದಿತ್ತು. ಅಜಯ್ ಮತ್ತು ಸಾಕ್ಷ್ಯ ಉಸಿರಾಟ ನಿಂತೇ ಹೋಯಿತು ಎನ್ನುವಷ್ಟರಲ್ಲಿ ಪ್ರಕೃತಿಯ ಒಂದು ಪವಾಡಕ್ಕೆ ಕೈ ಹಾಕಿತು. ಮೇಲೆ ಕಾಡಿನ ಆಕಾಶದಲ್ಲಿ ಪೂರ್ಣಚಂದ್ರ ತನ್ನ ಪೂರ್ಣ ವೈಭವದಿಂದ ಕಂಗೊಳಿಸುತ್ತಿದ್ದ. ತಕ್ಷಣ ದಪ್ಪನೆಯ ಕಲ್ಲಿನ ಚಾವಣಿಯಲ್ಲಿ ಒಂದು ಸಣ್ಣ ಬಿರುಕು ಮೂಡಿತು. ಆ ಬಿರುಕು ಕೇವಲ ಕಲ್ಲಿನದ್ದಲ್ಲ, ಅದು ವಿಧಿಯ ಬಾಗಿಲು ತೆರೆದಂತೆ ಭಾಸವಾಯಿತು. ಆ ಸಣ್ಣ ರಂಧ್ರದ ಮೂಲಕ ಚಂದ್ರನ ಒಂದು ಪ್ರಕಾರವಾದ ಬಿಳಿ ಕಿರಣ ಕತ್ತಲೆಯನ್ನು ಸೀಳಿಕೊಂಡು ಲೇಸರ್ ಬೆಳಕಿನಂತೆ ಕೆಳಗೆ ಜಾರಿತು. ಆ ಬೆಳಕು ಚದುರಲಿಲ್ಲ, ಅದು ನೇರವಾಗಿ ಹೋಗಿ ತಾಕಿದ್ದು ಆ 3 ನಿಗೂಢ ವಿಗ್ರಹದ ಮೇಲೆ. ಆ ಕಿರಣ ಬಿದ್ದ ಮರುಕ್ಷಣವೇ ವಿಗ್ರಹಗಳ ಮೇಲೆ ದಶಕಗಳಿಂದ ಆವರಿಸಿದ್ದ ಕಪ್ಪು ಪಾಚಿ ಮತ್ತು ಕರಾಳತೆ ಹೊಗೆಯಂತೆ ಕರಗಲು ಶುರು ಮಾಡಿತು. ಅದು ಕೇವಲ ಬೆಳಕಲ್ಲ, ಅದು ಶತಮಾನಗಳ ಅಶುದ್ಧಿಯನ್ನು ತೊಳೆದು ಹಾಕುವ ಒಂದು ದೈವಿ ಶಕ್ತಿ. ವಿಗ್ರಹಗಳು ಒಳಗಿನಿಂದಲೇ ಜ್ವಾಲೆಯಂತೆ ಮಿಂಚುತ್ತಿದ್ದವು. ಕೋಣೆಯ ಎಲ್ಲ ಜಾಗದಲ್ಲೂ ಆ ದಿವ್ಯ ಬೆಳಕು ತುಂಬಿತು. ಆ ವಿಗ್ರಹಗಳು ಬೆಳಗುತ್ತಿದ್ದಂತೆ ಅವುಗಳ ಹಿಂಭಾಗದ ಗೋಡೆಯ ಮೇಲೆ 3 ದೈತ್ಯಾಕಾರದ ಕಪ್ಪು ಆಕೃತಿಗಳು ಮೂಡಿದವು. ಆ ಆಕೃತಿಗಳು ಸ್ಥಿರವಾಗಿರಲಿಲ್ಲ. ಅವು ಕಲ್ಲಿನಿಂದ ಬೇರ್ಪಟ್ಟು ಗಾಳಿಯಲ್ಲಿ ತೇಲುತ್ತಾ ಅಜಯ್ ಮತ್ತು ಸಾಕ್ಷಿಯ ಮುಂದೆ ಬಂದು ನಿಂತವು. ಆ ಆಕೃತಿಗಳ ಗಾತ್ರ ಅದೆಷ್ಟು ಅಗಾಧವಾಗಿತ್ತೆಂದರೆ ಅವುಗಳ ಮುಂದೆ ಮನುಷ್ಯರು ಕೇವಲ ಇರುವೆಗಳಂತೆ ಕಾಣುತ್ತಿದ್ದರು. ಅದೇ ಸಮಯದಲ್ಲಿ ಮೇಲಿನ ಬಿರುಕಿನ ಮೂಲಕ ತಣ್ಣನೆಯ ಗಾಳಿ ಒಳಕ್ಕೆ ನುಗ್ಗಿತು. ಆಮ್ಲಜನಕದ ಸ್ಪರ್ಶವಾಗುತ್ತಿದ್ದಂತೆ ಅಜಯ್ ಮತ್ತು ಸಾಕ್ಷಿ ಕೆಮ್ಮುತ್ತಾ ಕಣ್ಣುಗಳನ್ನು ಬಿಡಲು ಒದ್ದಾಡುತ್ತಾ ಎಚ್ಚರಗೊಂಡರು. ಅಜಯ್ ಮೆಲ್ಲನೆ ಕಣ್ಣು ಬಿಟ್ಟಾಗ ಕಂಡ ಆ ದೃಶ್ಯ ಅವನ ಬೆನ್ನು ಮೂಳೆಯಲ್ಲಿ ನಡುಕ ಹುಟ್ಟಿಸಿತು. ಸಾಕ್ಷಿ ಎದ್ದು ಕುಳಿತು ಎದುರುಗಿದ್ದ ಆ 3 ಅಗಾಧ ಆಕೃತಿಗಳನ್ನು ನೋಡಿ ದಂಗಾದಳು.
ಅವಳ ಬಾಯಿಂದ ಒಂದು ಪದವೂ ಬರಲಿಲ್ಲ. ಕಣ್ಣುಗಳಲ್ಲಿ ಕೇವಲ ಬೆರಗು ಮತ್ತು ಅತೀವ ಭಯವಿತ್ತು. ಆ ಆಕೃತಿಗಳು ಯಾವುದೇ ಮಾತು ಆಡುತ್ತಿರಲಿಲ್ಲ, ಆದರೆ ಅವುಗಳಿಂದ ಹೊರಬರುತ್ತಿದ್ದ ಆ ದಿವ್ಯ ಶಕ್ತಿ ಅಜಯ್ ಮತ್ತು ಸಾಕ್ಷಿಯನ್ನು ಅಲುಗಾಡದಂತೆ ಕಟ್ಟಿಹಾಕಿತ್ತು. ಆ 3 ಆಕೃತಿಗಳಲ್ಲಿ ಒಂದು ಆಕೃತಿ ಮೆಲ್ಲನೆ ತನ್ನ ಕೈಯನ್ನು ಎತ್ತಿ ಅಜಯ್ನ ಕಡೆಗೆ ತೋರಿಸಿತು. ಆ ಆಕೃತಿಯ ಕಣ್ಣುಗಳಲ್ಲಿ ಒಂದು ಸಣ್ಣ ಮಿಂಚು ಕಾಣಿಸಿಕೊಂಡಿತು. ಕ್ಷಣಗಳ ಹಿಂದೆ ಸಾವು ಬಂದು ಹೋದ ಜಾಗದಲ್ಲಿ ಈಗ ಸಾಕ್ಷಾತ್ ದೈವಗಳ ಉಪಸ್ಥಿತಿ ಇತ್ತು. ಆ 3 ದೈತ್ಯಾಕಾರದ ಆಕೃತಿಗಳು ಕವಿದಿದ್ದ ಕತ್ತಲೆಯನ್ನು ಸೀಳಿ ಅಜಯ್ನ ಎದೆಯ ಮೇಲೆ ಬೆಟ್ಟದಷ್ಟು ಭಾರವನ್ನು ಹಾಕಿದಂತೆ ಭಾಸವಾಯಿತು. ಅಜಯ್ ಕೈಗಳು ತಾನಾಗಿಯೇ ಮುಗಿದವು. ಶರೀರ ನಡುಗುತ್ತಿದ್ದರೂ ಅವನ ಕಣ್ಣುಗಳಲ್ಲಿ ಸತ್ಯವನ್ನು ತಿಳಿಯುವ ಹಂಬಲವಿತ್ತು. ಅಜಯ್ ಉಸಿರು ಬಿಗಿ ಹಿಡಿದು, ಯಾರು ನೀವು? ನಮ್ಮನ್ನು ಸಾವು ಬದುಕಿನ ನಡುವೆ ಆಟವಾಡಿಸಿ ಇಲ್ಲಿಗೆ ಯಾಕೆ ಕರೆಸಿದ್ದೀರಿ? ನಮ್ಮ ಮೇಲಿರುವ ಈ ಕರಾಳ ಶಾಪಕ್ಕೆ ಉತ್ತರ ನಿಮ್ಮ ಬಳಿ ಇದೆಯೇ ಎಂದು ಕೇಳಿದ. ಅಜಯ್ನ ಪ್ರಶ್ನೆ ನೆಲಮಾಳಿಗೆಯ ಗೋಡೆಗಳಲ್ಲಿ ಪ್ರತಿಧ್ವನಿಸಿದಾಗ ಅಲ್ಲಿನ ಕತ್ತಲೆ ಮೆಲ್ಲನೆ ಸರಿಯಿತು. ಮೊದಲನೇ ನೆರಳು ಚಂದ್ರನ ಬೆಳಕಿನಲ್ಲಿ ದಿವ್ಯವಾಗಿ ಹೊಳೆಯಲಾರಂಭಿಸಿತು. ಸುಂದರವಾದ ಹೆಡೆ, ಶಾಂತವಾದ ಕಣ್ಣುಗಳು. ಅದು ಅಜಯ್ ಆರಂಭದಿಂದಲೂ ತನ್ನ ಸುತ್ತಲೂ ಸದ್ದಿಲ್ಲದೆ ಕಾಣುತ್ತಿದ್ದ ಆ ಸೌಮ್ಯ ರೂಪಿ ನಾಗದೈವ. ಅಜಯ್ಗೆ ತನ್ನ ಬೆನ್ನ ಹಿಂದೆ ಯಾರೋ ಕಾವಲಿದ್ದ ಅನುಭವವಾಯಿತು. ಮರುಕ್ಷಣವೇ ಮತ್ತೊಂದು ಆಕೃತಿ ಗುಡುಗಿನಂತೆ ಅಬ್ಬರಿಸಿತು. ದಪ್ಪನೆಯ ಶರೀರ, ಕೈಯಲ್ಲಿ ಆಯುಧ, ಅಪ್ರತಿಮೆ ಶಕ್ತಿಯ ಸಂಕೇತವಾಗಿ ಅಜ್ಜಪ್ಪನ ಕುಲದ ಅಸಲಿ ರಕ್ಷಕ ಸ್ವಾಮಿ ಪಂಜುರ್ಲಿ ಅಲ್ಲಿ ಪ್ರಕಟವಾದರು. ಅಜಯ್ ಮತ್ತು ಸಾಕ್ಷಿ ಆ ರೌದ್ರ ಚೈತನ್ಯವನ್ನು ಕಂಡು ಕಣ್ಣು ಮುಚ್ಚಿಕೊಂಡರು. ಈ ದೈವಗಳು ಬರೀ ಆಕೃತಿಗಳಲ್ಲ, ಅಜ್ಜಪ್ಪ ಈ ಭೂಮಿಯಲ್ಲಿ ಬಿಟ್ಟು ಹೋಗಿದ್ದ ಅತಿದೊಡ್ಡ ಆಸ್ತಿಗಳು. ಆದರೆ ಆ 3ನೇ ಆಕೃತಿ ಮಾತ್ರ ಇನ್ನೂ ಕಪ್ಪು ಆಕೃತಿಯಾಗಿಯೇ ಉಳಿದಿದೆ. ಅದು 2 ದೈವಗಳಿಗಿಂತಲೂ ಅಗಾಧವಾಗಿ ಕಾಣುತ್ತಿದೆ. ಅದು ನೆಲಕ್ಕೆ ತಾಗದೆ ಗಾಳಿಯಲ್ಲಿ ತೇಲುತ್ತಿದೆ. ಆದರೆ ಅದರ ಇರುವಿಕೆಯಿಂದ ಇಡೀ ನೆಲಮಾಳಿಗೆಯ ಕಲ್ಲುಗಳು ಅಲುಗಾಡುತ್ತಿವೆ. ಅಜಯ್ ತನ್ನ ಪೂರ್ತಿ ಶಕ್ತಿ ಹಾಕಿ ಆ ಆಕೃತಿಯ ಮುಖವನ್ನು ನೋಡಲು ಪ್ರಯತ್ನಿಸಿದ. ಆದರೆ ಅಲ್ಲಿ ಕೇವಲ ಕಡು ಕತ್ತಲೆ ಮಾತ್ರ ಕಾಣುತ್ತಿದೆ. ಆ 3ನೇ ಆಕೃತಿ ಮೌನವಾಗಿದೆ. ಆದರೆ ಅದರ ಮೌನ ಸಾವಿರಾರು ಸಿಡಿಲುಗಳಿಗಿಂತಲೂ ಶಕ್ತಿಯುತವಾಗಿದೆ. ಅದರ ಪ್ರಭಾವ ಅದೆಷ್ಟು ಭಯಾನಕವಾಗಿದೆ ಎಂದರೆ ದೇವಸ್ಥಾನದ ಆಚೆ ಕಾಡು ಕೂಡ ಒಂದು ಕ್ಷಣ ಸ್ತಬ್ಧವಾಯಿತು. ನಾಗದೈವ ಸೌಮ್ಯ, ಪಂಜುರ್ಲಿ ರೌದ್ರ. ಆದರೆ ಇನ್ನೊಂದು ಆಕೃತಿ, ಅದು ಯಾರು? ದೈವವೋ ಅಥವಾ ದೈವಗಳಿಗೂ ಮೇಲ್ಪಟ್ಟ ಯಾವುದೋ ಅತೀಂದ್ರಿಯ ಶಕ್ತಿಯೋ? ಆ ಆಕೃತಿಯ ಮೌನದಲ್ಲಿ ಯಾವುದೋ ಮಹಾವಿನಾಶದ ಅಥವಾ ಮಹಾರಕ್ಷಣೆಯ ರಹಸ್ಯ ಅಡಗಿದೆ. ಆ 3ನೇ ಆಕೃತಿ ಮೆಲ್ಲನೆ ಮುಂದಕ್ಕೆ ಜಾರಿತು. ಅದು ಅಜಯ್ನ ಹತ್ತಿರ ಬಂದಾಗ ಅವನಿಗೆ ಹಳೆಯ ಕೆಸರು ಮಣ್ಣಿನ ಮತ್ತು ಕಪ್ಪು ವಸ್ತ್ರದ ವಾಸನೆ ಬಡಿಯಿತು. ಇಡೀ ಜಗತ್ತಿನ ಕತ್ತಲೆಯನ್ನೆಲ್ಲ ತನ್ನೊಳಗೆ ಅಡಗಿಸಿಕೊಂಡಿರುವ ಆ 3ನೇ ರಹಸ್ಯ ಯಾರು ಎನ್ನುವುದು ಈಗ ಅಜಯ್ಗೆ ಕಾಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ. ಆ ನಿಗೂಢ ದೇವಸ್ಥಾನದಲ್ಲಿ ಈಗ ಮೌನ ಮುರಿದಿದೆ. ಪಂಜುರ್ಲಿ ದೈವದ ದನಿ ಗುಡುಗಿನಂತೆ ಕೇಳಿಸುತ್ತಿದ್ದರೂ ಅದರಲ್ಲಿ ತನ್ನ ಭಕ್ತರನ್ನು ಕಾಪಾಡಲಾಗದ ಒಂದು ಆಳವಾದ ನೋವಿತ್ತು. ಕತ್ತಲೆಯಲ್ಲಿ ಆ 3ನೇ ಆಕೃತಿ ಮೌನವಾಗಿ ಎಲ್ಲವನ್ನು ಗಮನಿಸುತ್ತಿದೆ. ಅದರ ಉಪಸ್ಥಿತಿ ಅದೆಷ್ಟು ಭಾರವಾಗಿದೆ ಎಂದರೆ ಅಜಯ್ ಮತ್ತು ಸಾಕ್ಷಿಗೆ ಕಣ್ಣೆತ್ತಿ ನೋಡಲು ಅಸಾಧ್ಯವಾಗುತ್ತಿದೆ. ಪಂಜುರ್ಲಿ ದೈವ ಗಂಭೀರ ಮತ್ತು ಕಂಪಿಸುವ ದನಿಯಲ್ಲಿ, ಕಂದ, ಈ ಭೂಮಿಯ ಅಡಿಯಲ್ಲಿ ಅಡಗಿರುವ ರಹಸ್ಯ ಸಾಮಾನ್ಯವಾದದ್ದಲ್ಲ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಆ ನಿಗೂಢ ಸರ್ಪಮುದ್ರೆಯನ್ನು ಬಿಡಿಸುವ ಏಕೈಕ ಗುಟ್ಟು ಈ ತಾಳೆಗಡಿಯಲ್ಲಿದೆ. ಇದನ್ನು ಕಳ್ಳರ ಕೈ ಸಿಗದಂತೆ ರಕ್ಷಿಸಲು ನಿನ್ನ ಪೂರ್ವಜ ಅಚ್ಚಪ್ಪ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದ. ಆತ ಹಾಕಿದ್ದು ಕೇವಲ ಬೀಗವಲ್ಲ, 3 ಹಂತದ ದೈವಿ ಕಾವಲು. ನಾಗದೈವ ಈ ದೇವಸ್ಥಾನದ ಹೊರಗಿನ ಗಡಿಯನ್ನು ಕಾಯುವ ಮೊದಲ ಕವಚ. ನಾನು ಈ ತಾಳೆಗರಿ ಇರುವ ಗುಪ್ತ ಕೋಣೆಯ ಬಾಗಿಲನ್ನು ಕಾಯುವ 2ನೇ ಕಾವಲುಗಾರ. ಆದರೆ ಅಜ್ಜಪ್ಪ ಚಾಣಾಕ್ಷನಾಗಿದ್ದ. ಶತ್ರುಗಳು ನಮ್ಮನ್ನು ಮೀರಬಹುದು ಎಂದು ತಿಳಿದು ಯಾರಿಗೂ ಅಂದಿನ ಕಾಲದ ಮಂತ್ರಿಗಳಿಗೂ ತಿಳಿಯದಂತೆ ಅಂತಿಮ ಹಂತದಲ್ಲಿ ಈ 3ನೇ ಮಹಾಶಕ್ತಿಯನ್ನು ಕಾವಲಿಗೆ ಇಟ್ಟಿದ್ದ. ಅಜಯ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ತನ್ನ ಕಣ್ಣೆದುರೆ ಊರಿನ ಪ್ರಾಣಿಗಳು ಸಾಯುತ್ತಿರುವುದನ್ನು ಕಂಡು ಅವನು ನೊಂದಿದ್ದ. ಅಜಯ್ ನಡುಗುವ ದನಿಯಲ್ಲಿ, ಆಗಿದ್ದರೆ ಊರಿನ ಆ ದಿವ್ಯ ಹಾವುಗಳು ಯಾಕೆ ರಕ್ತ ಕಾರಿಸುತ್ತವು? ನಮ್ಮ ಮನೆಯ ರಕ್ಷಕನಂತಿದ್ದ ಆ ಹಂದಿ ಯಾಕೆ ಬಲಿಯಾಯಿತು? ದೈವಗಳು ನೀವಿರುವಾಗ ಈ ಅನ್ಯಾಯ ಹೇಗೆ ಸಾಧ್ಯವಾಯಿತು ಎಂದು ಕೇಳಿದ. ಅಜಯ್ನ ಮಾತನ್ನು ಕೇಳಿಸಿಕೊಂಡು ಪಂಜುರ್ಲಿ ದೈವ ಕೆಂಡದಂತೆ ಕೆಂಪಾಗಿ ಗುಡುಗುವ ಧ್ವನಿಯಲ್ಲಿ, ಏಕೆಂದರೆ ನಿನ್ನ ಶತ್ರು ನಿನಗೆ ತುಂಬ ಹತ್ತಿರದಲ್ಲಿದ್ದಾನೆ. ನಿಮ್ಮ ನಡುವೆಯೇ ಓಡಾಡುವ ಕೆಲವು ಕಳ್ಳರು ಕರಾಳ ಮಾಟಗಾರರ ಜೊತೆ ಕೈಜೋಡಿಸಿ ದೈವಗಳ ಶಕ್ತಿಯನ್ನು ಬಂಧಿಸಲು ಸಂಚು ಹೂಡಿದ್ದಾರೆ. ಮೊದಲು ಅವರು ಮಾಡಿದ್ದು ಅತಿ ದೊಡ್ಡ ಪಾಪ, ನಿನ್ನ ಮನೆಯ ನಾಗ ವಿಗ್ರಹವನ್ನೇ ಬದಲಿಸಿಬಿಟ್ಟರು.
ಅಲ್ಲಿ ದುಷ್ಟಶಕ್ತಿ ತುಂಬಿದ ನಕಲಿ ವಿಗ್ರಹ ಇಟ್ಟರು. ಅದಕ್ಕೆ ಆ ಹಸಿರು ಹಾವುಗಳು ಪ್ರಾಣ ಬಿಟ್ಟವು. ನಾನು ಪವಿತ್ರವಾದ ಪಂಜುರ್ಲಿ, ಅಶುದ್ಧಿಯನ್ನು ಸಹಿಸದವನು. ಆ ಮಾಟಗಾರರು ನನ್ನ ದಾರಿಯಲ್ಲಿ ಕೊಳಕನ್ನು ಚೆಲ್ಲಿ ಅಶುದ್ಧಿಯ ಮಂತ್ರ ಹಾಕಿ ನನ್ನ ಕೈಗಳನ್ನು ಕಟ್ಟು ಹಾಕಿದರು. ನಾನು ಅಸಹಾಯಕನಾಗಿ ನೋಡಬೇಕಾಯಿತು. ಆದರೆ ಪಂಜುರ್ಲಿ ದೈವವು ಆ ಮೂರನೇ ಆಕೃತಿ ಕಡೆಗೆ ಕೈ ತೋರಿಸಿತು. ಆ ಮೂರ್ಖರಿಗೆ ಈ ಮೂರನೇ ಕಾವಲುಗಾರನ ಬಗ್ಗೆ ಅರಿವೇ ಇರಲಿಲ್ಲ. ಅವರು ಮಾಟದ ಮೂಲಕ ಈ ನೆರಳು ಯಾರೆಂದು ತಿಳಿಯಲು ಹೋದಾಗ ಅವರಿಗೆ ಕಂಡಿದ್ದು ಕೇವಲ ಸುಡುವ ಕತ್ತಲೆ ಮಾತ್ರ. ಶತ್ರುವಿಗೆ ನಮ್ಮಿಬ್ಬರ ದೌರ್ಬಲ್ಯ ತಿಳಿದಿತ್ತು, ಆದರೆ ಈ ಮೂರನೇ ಶಕ್ತಿಯನ್ನು ಮುಟ್ಟಲು ಅವನಿಗೆ ಇದುವರೆಗೂ ಸಾಧ್ಯವಾಗಿಲ್ಲ. ಆದರೆ ನೆನಪಿಡುವ ಜೈ, ಆ ಮಾಟಗಾರ ಈಗ ನಮ್ಮ ಕಣ್ಣಿಗೆ ಕಾಣದ ಈ ಮೂರನೇ ಶಕ್ತಿಯನ್ನು ಬಂಧಿಸಲು ಒಂದು ಭಯಾನಕ ಬಲಿಯನ್ನು ಸಿದ್ಧಪಡಿಸುತ್ತಿದ್ದಾನೆ. ಆ ಬಲಿ ಬೇರೆ ಯಾರೂ ಅಲ್ಲ. ನೆಲಮಾಳಿಗೆಯ ವಾತಾವರಣ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಇದುವರೆಗೆ ಇದ್ದ ಭಯ ಈಗ ಭಕ್ತಿಯಾಗಿ, ಭಕ್ತಿ ಈಗ ಒಂದು ರೀತಿಯ ದಿವ್ಯ ಶಕ್ತಿಯಾಗಿ ಬದಲಾಗಿದೆ. ಅಜಯ್ ಮತ್ತು ಸಾಕ್ಷಿ ಉಸಿರಾಡುವುದನ್ನೇ ಮರೆತು ಆ ಮೂರನೇ ಕಪ್ಪು ಆಕೃತಿಯನ್ನೇ ನೋಡುತ್ತಿದ್ದಾರೆ. ಆ ಆಕೃತಿಯಿಂದ ಹೊರಬರುತ್ತಿರುವ ಶಕ್ತಿ ಅದೆಷ್ಟು ಅಗಾಧವಾಗಿದೆ ಎಂದರೆ ಸುತ್ತಲಿನ ಗಾಳಿ ಕೂಡ ಮಂತ್ರಮುಗ್ಧವಾದಂತೆ ಸ್ತಬ್ಧವಾಗಿದೆ. ಪಂಜುರ್ಲಿ ದೈವದ ಕಂಠದಲ್ಲಿ ಒಂದು ರೀತಿಯ ದೈವಿಕ ಹೆಮ್ಮೆ ಕಾಣಿಸುತ್ತಿತ್ತು. ಕಂದ, ಅಜ್ಜಪ್ಪ ಹಾಕಿದ ಈ ಅಂತಿಮ ಕಾವಲು ಸಾಮಾನ್ಯವಾದದ್ದಲ್ಲ. ಈ ಶಕ್ತಿ ನಿಮ್ಮ ಮನೆಯ 4 ಗೋಡೆಗಳ ನಡುವೆ ಬಂದು ಕೂರುವ ಶಕ್ತಿಯಲ್ಲ. ಇವನು ಗಡಿಯ ಕಾವಲುಗಾರ. ಇವನ ಕಣ್ಣು ತಪ್ಪಿಸಿ ಒಂದು ಅಕ್ಕಿಯೂ ಹಾರಲಾರದು. ಇವನ ಅನುಮತಿ ಇಲ್ಲದೆ ಯಾವ ಕರಾಳ ಶಕ್ತಿಯು ನಿಮ್ಮನ್ನು ಮುಟ್ಟಲಾರದು. ತಕ್ಷಣ ಇಡೀ ದೇವಸ್ಥಾನದಲ್ಲಿ ಗಗ್ಗರದ ಶಬ್ದ ಮೊಳಗಿತು. ಆ ಸದ್ದು ಮಣ್ಣಿನ ಒಳಗಿಂದ ಬರುತ್ತಿದೆಯೋ ಅಥವಾ ಗಾಳಿಯಲ್ಲೇ ಮಂತ್ರದಂತೆ ಹರಿಯುತ್ತಿದೆಯೋ ತಿಳಿಯುತ್ತಿಲ್ಲ. ಕ್ಷಣಾರ್ಧದಲ್ಲಿ ಆ ಕಪ್ಪು ಆಕೃತಿಯ ಮೇಲೆ ಚಂದ್ರನ ಬೆಳಕು ಬಿದ್ದ ತಕ್ಷಣ ಅದು ತನ್ನ ಅಸಲಿ ದೈವರೂಪವನ್ನು ತಾಳಿತು. ಕಡುಕಪ್ಪು ಮೈಬಣ್ಣ, ಸೊಂಟಕ್ಕೆ ಬಿಗಿದ ಕೆಂಪು ವಸ್ತ್ರ, ಕಾಲಿನಲ್ಲಿ ನರ್ತಿಸುತ್ತಿರುವ ದಿವ್ಯ ಗಗ್ಗರಗಳು ಮತ್ತು ಕೈಯಲ್ಲಿ ಕಡು ಶಕ್ತಿಯ ಸಂಕೇತವಾದ ಆ ಬೆತ್ತ. ಅಜಯ್ ಕಣ್ಣೆತ್ತಿ ನೋಡಿದಾಗ ಕಂಡಿದ್ದು ಬೆಂಕಿಯ ಜ್ವಾಲೆಯಂತೆ ಉರಿಯುತ್ತಿರುವ ಆ ತೇಜಸ್ವಿ ಕಣ್ಣುಗಳು. ಇಡೀ ಕತ್ತಲೆಯನ್ನೇ ತನ್ನ ಕಾಲಡಿಯಲ್ಲಿ ಹತ್ತಿಕ್ಕಿ ನಿಂತಿರುವ ಮಹಾನ್ ಚೇತನವದು. ಪಂಜುರ್ಲಿ ದೈವ ಗರ್ಜಿಸುತ್ತಾ, ನೋಡು ಅಜಯ್, ಇವನೇ ಸತ್ಯದ ಪರಮದೈವ, ಕಷ್ಟವೆಂದವರ ಕೈ ಹಿಡಿಯುವ ಕಾರ್ಣಿಕ ದೈವ, ಸ್ವಾಮಿ ಕೊರಗಜ್ಜ. ಆ ದಿವ್ಯ ರೂಪವನ್ನು ಕಂಡ ತಕ್ಷಣ ಅಜಯ್ ಮತ್ತು ಸಾಕ್ಷಿಯ ಕಣ್ಣುಗಳಿಂದ ಕಣ್ಣೀರು ಧಾರೆ ಧಾರೆಯಾಗಿ ಹರಿಯಿತು. ಅದೆಂತಹ ಶಕ್ತಿ, ಅದೆಂತಹ ರಕ್ಷಣೆ! ಅವರಿಬ್ಬರು ಮರು ಮಾತನಾಡದೆ ಆ ತಣ್ಣನೆಯ ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಕೊರಗಜ್ಜ ದೈವವು ತನ್ನ ಬೆತ್ತವನ್ನು ನೆಲಕ್ಕೆ ಬಡಿಯಿತು. ಇಡೀ ದೇವಸ್ಥಾನ ಕಂಪಿಸಿತು. ಆ ದೈವದ ದನಿ ಗುಡುಗಿನಂತೆ ಕೇಳಿಸಿತು. ಕೊರಗಜ್ಜ ದೈವ ಗರ್ಜಿಸುವ ಧ್ವನಿಯಲ್ಲಿ, ಎಚ್ಚರವಿರಲಿ ಕಂದ, ನಾನು ಗಡಿಯನ್ನೇನೋ ಕಾಯುತ್ತಿದ್ದೇನೆ. ಆದರೆ ನಿಮ್ಮ ಗಡಿಯ ಒಳಗೆ ಆ ಕಳ್ಳನಿದ್ದಾನೆ. ನಿಮ್ಮ ನಗುಮುಖದ ಹಿಂದೆ ಅಡಗಿರುವ ಹಂತಕನ ಬಗ್ಗೆ ಜಾಗರೂಕರಾಗಿರಿ. ಸತ್ಯ ನಿಮ್ಮ ಕಣ್ಣ ಮುಂದೆಯೇ ಇದೆ. ಅದನ್ನು ಗುರುತಿಸುವ ಶಕ್ತಿ ಬೆಳೆಸಿಕೋ ಎಂದು ಅಜ್ಜ ಹೇಳಿದರು. ನಮ್ಮ ನಡುವೆ ಕಳ್ಳನಿದ್ದಾನೆಯೇ? ನಾನು ನಂಬಿದವರೇ ನನಗೆ ಬೆನ್ನಿಗೇಟು ಕೊಡುತ್ತಿದ್ದಾರೆಯೇ? ಯಾರು ಅವನು? ನನ್ನ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಿರುವ ಆ ಕರಾಳ ಅಸ್ತ್ರ ಯಾರದ್ದು ಎಂದು ಅಜಯ್ ಮನಸ್ಸಿನಲ್ಲಿ ಯೋಚಿಸಿದ. ಕೊರಗಜ್ಜ ದೈವವು ತನ್ನ ಕಣ್ಣಿನಿಂದ ಒಂದು ದಿಕ್ಕನ್ನು ತೋರಿಸಿತು. ಆ ದಿಕ್ಕಿನಲ್ಲಿ ಕತ್ತಲೆಯೊಳಗೆ ಒಂದು ಪರಿಚಿತವಾದ ಆಕೃತಿ ಮರೆಯಾದಂತೆ ಅಜಯ್ಗೆ ಭಾಸವಾಯಿತು. ಆ ಕ್ಷಣದಲ್ಲಿ ಅವನಿಗೆ ತಿಳಿದಿದ್ದು ಒಂದೇ, ಆಟ ಈಗಷ್ಟೇ ಶುರುವಾಗಿದೆ ಎಂದು. 3 ದೈವಗಳ ದಿವ್ಯ ದರ್ಶನವಾದ ಮೇಲೆ ನೆಲಮಾಳಿಗೆಯ ಇಡೀ ವಾತಾವರಣ ಈಗ ಬದಲಾಗಿದೆ. 3 ದೈವಗಳ ಉಪಸ್ಥಿತಿ ಅಲ್ಲಿನ ಕಲ್ಲುಗಳಲ್ಲೂ ದೈವಿ ಕಂಪನ ಉಂಟು ಮಾಡುತ್ತಿದೆ. ಅಂತಿಮ ಕ್ಷಣ ಬಂದಿದೆ. ಕೊರಗಜ್ಜ ದೈವವು ಮೆಲ್ಲನೆ ಅಜಯ್ನ ಹತ್ತಿರಕ್ಕೆ ಸರಿಯಿತು. ಆ ದೈವದ ಬಿಸಿ ಉಸಿರು ಅಜಯ್ನ ಕಿವಿಗೆ ತಾಗಿದಾಗ ಇಡೀ ಪ್ರಪಂಚವೇ ಒಂದು ಕ್ಷಣ ಸ್ತಬ್ಧವಾದಂತೆ ಭಾಸವಾಯಿತು. ದೈವಗಳು ಆ ಮಹಾನ್ ಸರ್ಪಮುದ್ರೆಯ ತಾಳೆಗರಿ ಎಲ್ಲಿದೆ ಎಂಬ ಪರಮ ರಹಸ್ಯವನ್ನು ಅಜಯ್ನ ಕಿವಿಯಲ್ಲಿ ಮೆಲ್ಲನೆ ಪಿಸುಗುಟ್ಟಿದವು. ಆ ಜಾಗದ ಹೆಸರನ್ನು ಕೇಳುತ್ತಿದ್ದಂತೆ ಅಜಯ್ನ ಕಣ್ಣುಗಳು ಅಕ್ಷರಶಃ ಅಗಲವಾದವು. ಅವನ ಮುಖದಲ್ಲಿ ಆಶ್ಚರ್ಯಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಅತೀವ ಭೀತಿ ಆವರಿಸಿತು. ಆ ರಹಸ್ಯವನ್ನು ಹೇಳಿದ ಮರುಕ್ಷಣವೇ ಮೇಲೆ ಬಿರುಕಿನಿಂದ ಬರುತ್ತಿದ್ದ ಆ ದಿವ್ಯ ಚಂದ್ರನ ಬೆಳಕು ಇದ್ದಕ್ಕಿದ್ದಂತೆ ಮಾಯವಾಯಿತು. ಇಡೀ ದೇವಸ್ಥಾನ ಮತ್ತೆ ಕಡು ಕತ್ತಲೆಯಲ್ಲಿ ಮುಳುಗಿತು. ಒಂದು ಕ್ಷಣ ದೈವಗಳ ದಿವ್ಯನಗು ಕೇಳಿಸಿ ಮಾಯವಾಯಿತು. ದೈವಗಳು ಮಾಯವಾಗುತ್ತಿದ್ದಂತೆ ಮರಗಟ್ಟಿದ ಆ ಭಾರವಾದ ದೇವಸ್ಥಾನದ ಬಾಗಿಲು ಕರ್ಕಶ ಸದ್ದಿನೊಂದಿಗೆ ತಾನಾಗಿಯೇ ತೆರೆದುಕೊಂಡಿತು.
ಅಜಯ್ ಮತ್ತು ಸಾಕ್ಷಿ ಆ ಕಿರಿದಾದ ದಾರಿಯಲ್ಲಿ ಉಸಿರು ಬಿಗಿಡಿದು ಓಡುತ್ತಾ ನೆಲಮಾಳಿಗೆಯಿಂದ ಹೊರಗೆ ಬಂದರು. ಕಾಡಿನ ಹೊರಗಿನ ಗಾಳಿ ತಂಪಾಗಿದ್ದರೂ ಅವರ ಎದೆಯಲ್ಲಿ ಭಯದ ಬೆಂಕಿ ಉರಿಯುತ್ತಿತ್ತು. ಅವರು ದೇವಸ್ಥಾನ ದಾಟಿ ಕಾಡಿನ ದಾರಿಗೆ ಬರುತ್ತಿದ್ದಂತೆ ಸುತ್ತಲಿನ ಗಿಡಗಳು ಮೆಲ್ಲನೆ ಚಲಿಸಿದಂತಾಯಿತು. ಅಜಯ್ ಏನೂ ಹೇಳಲು ತಿರುಗುವಷ್ಟರಲ್ಲಿ ಕತ್ತಲೆಯಲ್ಲಿ ಅಡಗಿದ್ದ ಆ ಮುಖವಾಡ ಧರಿಸಿದ್ದ ಆಕೃತಿ ತಕ್ಷಣ ಮಿಂಚಿನ ವೇಗದಲ್ಲಿ ಅವನ ಕೈಯಲ್ಲಿದ್ದ ಭಾರವಾದ ದಪ್ಪನೆಯ ಮರದ ಕೋಲು ಅಜಯ್ನ ತಲೆಯ ಹಿಂಭಾಗಕ್ಕೆ ಬಲವಾಗಿ ಬಡಿಯಿತು. ಅಜಯ್ನ ಕಣ್ಣೆದುರು ನಕ್ಷತ್ರಗಳು ಕಂಡವು. ಮೆದುಳು ಮರಗಟ್ಟಿತು. ಅವನು ಕಿರುಚುವ ಮೊದಲೇ ಮತ್ತೊಂದು ಏಟು ಸಾಕ್ಷಿಯ ತಲೆಗೆ ಬಿತ್ತು. ಸಾಕ್ಷಿ ಒಂದು ಕ್ಷಣ ಅಜಯ್ನ ಹೆಸರನ್ನು ಕೂಗಲು ಪ್ರಯತ್ನಿಸಿದಳು, ಆದರೆ ಅವಳ ಧ್ವನಿ ಗಂಟಲಲ್ಲೇ ಅಡಗಿತು. ಇಬ್ಬರು ರಕ್ತಸಿಕ್ತವಾಗಿ ಆ ಹಸಿ ಮಣ್ಣಿನ ಮೇಲೆ ಪ್ರಜ್ಞೆ ಕಳೆದುಕೊಂಡು ಬಿದ್ದರು. ಆ ಮುಖವಾಡದ ವ್ಯಕ್ತಿ ಮೆಲ್ಲನೆ ಅಜಯ್ನ ಹತ್ತಿರ ಬಂದನು. ಆ ವ್ಯಕ್ತಿಯ ಕೈ ಬೆರಳಿನಲ್ಲಿದ್ದ ಉಂಗುರದ ಮೇಲಿನ ಚಿಹ್ನೆ ಕತ್ತಲೆಯಲ್ಲಿ ವಿಕಾರವಾಗಿ ಮಿನುಗುತ್ತಿತ್ತು. ಅವನು ಮೆಲ್ಲನೆ ತನ್ನ ಮುಖವಾಡವನ್ನು ಸರಿಸಲು ಕೈ ಎತ್ತಿದನು. ಅವನು ಮುಖವಾಡ ತೆಗೆಯುತ್ತಿದ್ದಂತೆ ದೈವಗಳು ರಹಸ್ಯವನ್ನೇನೋ ಬಿಚ್ಚಿಟ್ಟವು. ಕತ್ತಲೆಯಲ್ಲಿ ಅಡಗಿದ್ದ ದಾರಿಯನ್ನು ತೋರಿಸಿದವು. ಆದರೆ ಆ ದಾರಿಯ ಅಂತ್ಯದಲ್ಲಿ ಸಾವು ಅಡಗಿದೆ ಎಂದು ಅಜಯ್ ಊಹಿಸಿರಲಿಲ್ಲ. ಇಂದು ದೈವಗಳ ಕಣ್ಣಿಗೆ ಮಣ್ಣೆರಚಿ ಅಜಯ್ ಮತ್ತು ಸಾಕ್ಷಿಯ ರಕ್ತವನ್ನು ಈ ಮಣ್ಣಿಗೆ ಕುಡಿಸಿದ ಆ ಕರಾಳ ಅಸ್ತ್ರ ಯಾರದ್ದು? ತಾಳೆಗರಿಯ ಅಸಲಿ ಜಾಗ, ಅಜಯ್ ಕಿವಿಯಲ್ಲಿ ದೈವಗಳು ಪಿಸುಗುಟ್ಟಿದ ಆ ಜಾಗ ಯಾವುದು? ಅದು ಅಜ್ಜಪ್ಪನ ಮನೆಯಲ್ಲೇ ಇದೆಯೇ ಅಥವಾ ಎಲ್ಲರೂ ಭಯಪಡುವ ಜಾಗದಲ್ಲಿಯೇ? ನಿಮ್ಮ ನಡುವೆಯೇ ಕಳ್ಳನಿದ್ದಾನೆ ಎಂದು ಕೊರಗಜ್ಜ ದೈವ ಹೇಳಿದ್ದು ಯಾರ ಬಗ್ಗೆ? ಮನೆಯ ಒಳಗಿನ ಆ ದುಷ್ಟ ಯಾರು? ಅನಂತ ಪದ್ಮನಾಭ ಸ್ವಾಮಿಯ ಆ ಮಹಾನ್ ರಹಸ್ಯ ಇಂದು ಒಬ್ಬ ಮಾಟಗಾರನ ಪಾಲಾಗುತ್ತಾ ಅಥವಾ ರಕ್ತಸಿಕ್ತವಾಗಿ ಬಿದ್ದಿರುವ ಅಜಯ್ ಮತ್ತೆ ಎದ್ದು ನಿಂತು ತನ್ನ ಕುಲದ ಗೌರವ ಉಳಿಸುತ್ತಾನ? ಗೆದ್ದವನು ಸೋತನ ಅಥವಾ ಈ ಸೋಲಿನಲ್ಲಿ ಗೆಲುವಿನ ದಾರಿ ಅಡಗಿದೆಯೇ? ತ್ರಿಶಕ್ತಿಗಳ ಈ ಮಹಾ ಆಟ ಈಗ ಅಂತಿಮ ಹಂತಕ್ಕೆ ತಲುಪಿದೆ. ಈ ಎಲ್ಲ ಬೆಚ್ಚಿ ಬೀಳಿಸುವ ಪ್ರಶ್ನೆಗಳಿಗೆ ಉತ್ತರ, ಆ ರಹಸ್ಯ ಬಯಲಾಗುವುದು ನಮ್ಮ ಮುಂದಿನ ಮಹಾಮುಕ್ತಾಯ ಸಂಚಿಕೆಯಲ್ಲಿ. ಮಿಸ್ ಮಾಡಬೇಡಿ. ಸತ್ಯ ನಿಮ್ಮ ಊಹೆಗೂ ನಿಲುಕದ್ದು. ಅಯ್ಯೋ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಅದು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತನುಷ್ ಪ್ರಕಾಶ್ ಸೈನಿಂಗ್ ಆಫ್.